ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಉಂಟಲ್ಲ ಇದು SLC ಪಾಸ್ ಅಭ್ಯರ್ಥಿಗಳಿಗೆ ಭರ್ಜರಿಯಾದ ಸುದ್ದಿ. ಇದು ರೈಲ್ವೆ ಗ್ರೂಪ್ ಡಿಯಲ್ಲಿ 22,000ಕ್ಕೂ ಹೆಚ್ಚು ಹುದ್ದೆಗಳು ಅಂದರೆ RRB ರಿಕ್ವೈರ್ಮೆಂಟ್ 2026. ಹಲವಾರು ಇಲ್ಲಿ 22,000ಕ್ಕೆ ಹೆಚ್ಚು ಹುದ್ದೆಗಳು ಇರೋದ್ರಿಂದ ಹಲವಾರು ಪೋಸ್ಟಲ್ಲಿ ಅವೈಲೇಬಲ್ ಇದೆ. ಓಕೆ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆ ಅರ್ಹತೆ, ವಯೋಮಿತಿ, ಸಂಬಳ ವಿವರ ಮತ್ತು ಅರ್ಜಿ ಶುಲ್ಕ, ಅಗತ್ಯ ದಾಖಲೆಗಳು, ಆಯ್ಕೆ ವಿಧಾನ ಮತ್ತು ಅರ್ಜಿ ಸಲ್ಲಿಸುವಂಥ ವಿಧಾನ ಎಲ್ಲವನ್ನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ನೇಮಕಾತಿ ಸಂಸ್ಥೆ ಇದು ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿ RRB. ಹುದ್ದೆ ಹೆಸರು ಗ್ರೂಪ್ ಡಿ. ಒಟ್ಟು ಹುದ್ದೆಗಳು 22,000ಕ್ಕೂ ಹೆಚ್ಚು. ಉದ್ಯೋಗ ಪ್ರಕಾರ ಕೇಂದ್ರ ಸರ್ಕಾರದ ಉದ್ಯೋಗ. ಅರ್ಜಿ ಸಲ್ಲಿಸುವಂಥ ವಿಧಾನ ಆನ್ಲೈನ್ ಮುಖಾಂತರ. ಕೆಲಸದ ಸ್ಥಳ ಭಾರತದ ಎಲ್ಲ ಕಡೆ ನೀವು ಇದು ಮಾಡ್ಬೋದು. ಹುದ್ದೆ ವಿವರ ರೈಲ್ವೆ ಗ್ರೂಪ್ ಡಿ ಅಡಿಯಲ್ಲಿ ವಿವಿಧ ಹುದ್ದೆಗಳು: ಟ್ರ್ಯಾಕ್ ಮೇಂಟೆನೆನ್ಸ್ ಮತ್ತು ಪಾಯಿಂಟ್ಸ್ ಮ್ಯಾನು ಮತ್ತು ಸಹಾಯಕ ವರ್ಕ್ಶಾಪ್ ಸಿಬ್ಬಂದಿ, ಸಹಾಯಕ ಕ್ಯಾರೇಜ್ ಮತ್ತು ವ್ಯಾಗನು, ಸಹಾಯಕ ಲೋಕೋಕೇಟ್ ಸಿಬ್ಬಂದಿ. ಎಲ್ಲ ಹುದ್ದೆಗಳಿಗೂ ಮೂಲಭೂತ ಅರ್ಹತೆ SLC ಆಗಿರೋದು ಪ್ರಮುಖ ಲಾಭವಾಗಿರುತ್ತೆ. ವಿದ್ಯಾರ್ಹತೆ ಇಲ್ಲಿ ಮೊದಲೇ ಹೇಳಿದ್ದೀನಿ, 10ನೇ ತರಗತಿ ಅಥವಾ SLC ಪಾಸು ಮತ್ತು ITI ಅಥವಾ NCVT ಅಥವಾ SCVT ಓಕೆ ಸಮಾನ ಪ್ರಮಾಣ ಪತ್ರ ಹೊಂದಿರುವವರು. ಫೇಲ್ ಅಭ್ಯರ್ಥಿಗಳು ಕೆಲವು ಹುದ್ದೆಗಳಿಗೆ ಅವಕಾಶ ಇರುವುದು ಅಧಿಸೂಚನೆಯ ಪ್ರಕಾರ ನಿರ್ಧಾರವಾಗಿರುತ್ತೆ. ವಯೋಮಿತಿ ಕನಿಷ್ಠ 18, ಗರಿಷ್ಠ 33. ಹಾಗೆ SC STಗಳಿಗೆ 5 ವರ್ಷ ಮತ್ತು OBCಗೆ 3 ವರ್ಷ. PWBD ನಿಯಮಾನುಸಾರ ಸಡಿಲಿಕೆ ಇರುತ್ತೆ. ಸಂಬಳದ ವಿವರ ನಿಮಗೆ ಇಲ್ಲಿ ಮೂಲ ಸಂಬಳ 18,000 ಮತ್ತು DA ಪ್ಲಸ್ HRA ನಿಯಮಾನುಸಾರ ಒಟ್ಟು ಸಂಬಳ 22,000ದಿಂದ 25,000 ತನಕ. ಜೊತೆಗೆ PF, ESIC, ಪಿಂಚಣಿ ಸೌಲಭ್ಯ, ಉಚಿತ ರಿಯಾಯಿತಿ ರೈಲು ಪಾಸು. ಓಕೆ, ಆಯ್ಕೆ ವಿಧಾನ ಇಲ್ಲಿ ತುಂಬ ಈಸಿಯಾಗಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಹಾಗೆ ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಕೂಡ ಇರುತ್ತೆ. ಯಾವುದೇ ಇಂಟರ್ವ್ಯೂ ಇರುವುದಿಲ್ಲ. ಇದು ದೊಡ್ಡ ಲಾಭವಾಗಿರುತ್ತೆ. ಅರ್ಜಿ ಶುಲ್ಕ ಜನರಲ್ ಮತ್ತು OBCಗೆ 500 ರೂಪಾಯಿ, SC ST ಮಹಿಳೆಯರಿಗೆ 250 ರೂಪಾಯಿ. ಪರೀಕ್ಷೆಗೆ ಹಾಜರಾದ ನಂತರ ಶುಲ್ಕ ಮರುಪಾವತಿ, ರೀಫಂಡ್ ಸೌಲಭ್ಯ ಇದೆ ಅಂತ ಹೇಳ್ತಿದ್ದಾರೆ. ಪ್ರಮುಖ ದಿನಾಂಕ ನಿಮಗೆ ಇದು ಆಲ್ರೆಡಿ ಇದಾಗಿದೆ. ಅರ್ಜಿ ಆರಂಭ ಶೀಘ್ರ ಇದಾಗಿದೆ. ಕೊನೆಯ ದಿನಾಂಕ 20/2/2026. ಓಕೆ, ಅಧಿಸೂಚನೆ ಜನವರಿ 2026ಗೆ ಪ್ರಕಟ ಆಗಿದೆ. ಕೊನೆಯ ದಿನಾಂಕ 20/2/2026. ಪರೀಕ್ಷಾ ದಿನಾಂಕ ನಂತರ ನಿಮಗೆ ಇದು ನ್ಯೂಸ್ ಪೇಪರಲ್ಲಿ ನಿಮಗೆ ಸಬ್ಮಿಟ್ ಮಾಡಲಾಗುತ್ತೆ. ಓಕೆ, ಅಗತ್ಯ ದಾಖಲೆ ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡು, ಆಧಾರ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ನಿಮ್ಮ ಸಿಗ್ನೇಚರು, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಕೊಡಬೇಕಾಗುತ್ತೆ. ಅರ್ಜಿ ಸಲ್ಲಿಸುವಂಥ ವಿಧಾನ ತುಂಬ ಸುಲಭವಾಗಿದೆ. ಅಧಿಕೃತ ವೆಬ್ಸೈಟನ್ನು ತೆರೀಬೇಕಾಗುತ್ತೆ. ಅಲ್ಲಿ RRB ಗ್ರೂಪ್ ಡಿ ರಿಕ್ವೈರ್ಮೆಂಟ್ 2026 ಕ್ಲಿಕ್ ಮಾಡಿ ಅಲ್ಲಿ ಹೊಸ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಅರ್ಜಿ ಫಾರಮನ್ನು ತುಂಬಬೇಕು. ನಂತರ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ನಂತರ ಶುಲ್ಕ ಪಾವತಿ ಮಾಡಿ ಅರ್ಜಿ ಸಬ್ಮಿಟ್ ಮಾಡ್ಕೋಬೇಕು. ಓಕೆ, ಅರ್ಜಿ ಪ್ರಿಂಟ್ ತೆಗೆದು ಇಟ್ಕೊಳ್ಬೇಕಾಗುತ್ತೆ. ಪ್ರಮುಖ ಲಿಂಕ್ ಯಾವ ರೀತಿ ಅಪ್ಲೈ ಮಾಡೋದು ನಿಮಗೆ ಕೆಳಗೆ ಕೊಡಲಾಗಿದೆ. ಅಫಿಷಿಯಲ್ ವೆಬ್ಸೈಟ್ ಮತ್ತು ಇಂಡಿಯನ್ ರೈಲ್ವೇಸ್ ವೆಬ್ಸೈಟ್ ಕೆಳಗೆ ಕೊಡಲಾಗಿದೆ. ಡೈರೆಕ್ಟಾಗಿ ವಿಸಿಟ್ ಮಾಡಿಕೊಂಡು ನೀವು ಇದನ್ನು ಮಾಹಿತಿನ ಪಡೆದುಕೋಬೋದು. ಓಕೆ, ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ನೇರವಾಗಿ ವಿಸಿಟ್ ಮಾಡಿ ಸಂಪೂರ್ಣ ಮಾಹಿತಿನ ಓದ್ಕೊಂಡು ನಂತರನೇ ಕೆಲಸಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.